ಎಲ್ಲರಿಗೂ ನಮಸ್ಕಾರಗಳು. ಇದು ನನ್ನಲ್ಲಿ ಸಂಗ್ರಹ ಆಗಿರುವ ಅಧ್ಯಾತ್ಮ ಪುಸ್ತಕಗಳ ಒಂದು ಪರಿಚಯ ಮಾಡ್ತಾ ಇದ್ದೀನಿ. ಇದರ ಮುಂದಿನ ಪುಸ್ತಕ ಹೆಸರು ನಿಗೂಢ ಭಾರತದಲ್ಲೊಂದು ಹುಡುಕಾಟ ಅಂತೇಳಿ. ಇದು ಇಂಗ್ಲೀಷ್ ಮೂಲ. ಪಾಲ್ ಬ್ರಂಟನ್ ಅವರು ಫೇಮಸ್ ಟ್ರಾವೆಲರ್. ಅವರು ತಮ್ಮ ಅನುಭವಗಳನ್ನು ಬರೆದಿದ್ದಾರೆ. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಗಿರಿಜಾ ಶಾಸ್ತ್ರಿ ಅಂಥೇಳಿ. ಪಾಲ್ ಬ್ರಂಟನ್ ಅವರು ತುಂಬ ಇಂಡಿಯಾಗೆ ಬಂದು ಇಲ್ಲಿ ಮಾತು ಬರ್ಕೊಂಡು ಅವರ ತತ್ವಗಳು ಅದನ್ನೆಲ್ಲ ಮಾಡಿದ್ದಾರೆ. ಇದನ್ನು ಬಹಳ ಒಳ್ಳೆಯ ಪುಸ್ತಕ. ಈ ಪುಸ್ತಕದ ಕುರಿತು ಒಂದು ಜಗತ್ತಿನ ಹಲವಾರು ಸಂಸ್ಕೃತಿ ನಾಗರಿಕತೆಗಳು ಹೇಳಿ ಹೆಸರಿದಂತೆ ನಾಶವಾಗಿರುವಾಗ ಭಾರತೀಯ ಸಂಸ್ಕೃತಿಯೊಂದೇ ಚಿರನೂತನವಾಗಿರುವುದಕ್ಕೆ ಕಾರಣ ಅದರ ಆತ್ಮವಾಗಿರುವ ಅಧ್ಯಾತ್ಮ. ಇಲ್ಲಿಯ ಭೌತಿಕ ಪ್ರಗತಿಯು ಆಧ್ಯಾತ್ಮಿಕ ತಳಹದಿಯನ್ನೇ ಅವಲಂಬಿಸುವುದರಿಂದ ಸಂಸ್ಕೃತ ಪ್ರವಾಹ ನಿರಂತರವಾಗಿ ಹರಿದಿದೆ. ಭೌತಿಕ ಪ್ರಗತಿ ಅಜೀರ್ಣವಾಗಿ ಸಮಾಜ ಕಾಯಿಲೆ ಬೀಳದಂತೆ ಆಧ್ಯಾತ್ಮಿಕ ವಲಯ ನಿರಂತರ ಔಷಧೋಪಚಾರ ನಡೆಸುತ್ತದೆ. ಅಂತರಂಗ ಬಹಿರಂಗಗಳ ಈ ಸಮತೋಲನ ದೇಶವನ್ನು ಜನಜೀವನ ರಕ್ಷಿಸಿದೆ, ಪೋಷಿಸಿದೆ ಅಂಥೇಳಿ ಅವರು ಒಂದು ಪರಿವಿಡಿ ಓದ್ತೀನಿ. ಇವರು ಆ ಪೂನಾದಲ್ಲಿ ಆ ಬಾಬಾಜಿಯವರನ್ನು ಕಂಡರು. ಆಮೇಲೆ ಒಬ್ಬ ಪಾಲ್ ಬ್ರಂಟನ್ ಅವರ ರಮಣ ಮಹರ್ಷಿಗಳನ್ನು ಕಾಣ್ತಾರೆ. ಹೀಗೆ ಅವರ ಒಂದು ದೊಡ್ಡ ಅನುಭವ ಭಾಳ ಇದನ್ನು ನಾವು ಓದಲೇಬೇಕೆಂಬ ಒಂದು ಪುಸ್ತಕ. ಹಠಯೋಗ ದೇವಮಾನವರನ್ನು ಕಂಡೆ. ಹೀಗೆ ರಮಣ ಮಹರ್ಷಿ ನಕ್ಷತ್ರಗಳಲ್ಲಿ ಬರೆಯಲಾಗಿದೆ. ಇಲ್ಲಿ ಸೋಜಿಗ ಮಾಂತ್ರಿಕರು ಇದ್ದಾರೆ ಮತ್ತು ಪವಿತ್ರ ಸಾಧುಗಳು ಇದ್ದಾರೆ ಅಂಥೇಳಿ ಈ ಪುಸ್ತಕ ಭಾರತ ಸಹಸ್ರಾರು ವರ್ಷಗಳಿಂದಲೂ ಜನಗತ್ತಿನ ಜನರ ಕುತೂಹಲಕ್ಕೆ ಕಾರಣವಾಗಿದೆ. ಜನರನ್ನು ಆಕರ್ಷಿಸಿದೆ, ಸಾವಿರಾರು ಜನರನ್ನು ಕರೆಸಿಕೊಂಡಿದೆ. ಹಾಗೆ ಭಾರತಕ್ಕೆ ಬಂದವರು ಕೆಲವರು ಕೇವಲ ಪ್ರವಾಸಿಗಳಾಗಿ ದೇಶವನ್ನು ಸುತ್ತಾಡಿ ಮರಳಿದರೆ, ಇನ್ನು ಕೆಲವರು ಇಲ್ಲಿ ರಾಜಕಾರಣ, ಸಂಸ್ಕೃತಿ, ಸದಾಚಾರಗಳನ್ನಷ್ಟೇ ಕೊಂಡು ತಮ್ಮ ದೇಶಕ್ಕೆ ಹಿಂತಿರುಗಿದರು. ಪಾಲ್ ಬ್ರಂಟನ್ ಹಾದಿಬದಿಯ ಸಾಮಾನ್ಯ ಯಕ್ಷಣಿಗಾರರಿಂದ ಹಿಡಿದು ರಮಣರಂತಹ ಮಹರ್ಷಿಗಳವರೆಗೆ ಹತ್ತಾರು ಜನರನ್ನು ಕಂಡು ಅವರೆಲ್ಲರ ಬಳಿ ವಿದ್ಯಾರ್ಥಿಯಂತೆ ಕುಳಿತರು. ಸೂಕ್ತ ಗುರುವಿಗಾಗಿ ಶೋಧನೆ ನಡೆಸಿದರು. ಅಂತಿಮವಾಗಿ ರಮಣ ಮಹರ್ಷಿಗಳ ಮಾರ್ಗದರ್ಶನದಲ್ಲಿ ಧ್ಯಾನ ಮಾರ್ಗದಲ್ಲಿ ಬಹುದೂರ ಸಾಗಿದರು. ಸಮರ್ಥ ಗುರುವಿನ ಹುಡುಗಾಟದಲ್ಲಿ ಅವರು ನಡೆಸಿದ ಆತ್ಮಪೂರ್ಣ ಭಾರತ ಪರ್ಯಟನ ಸಮಗ್ರ ವಿವರಗಳನ್ನು, ಅವರ ರೋಚಕ ಅನುಭವಗಳನ್ನು ಪರಿಚಯಿಸುವ ಗ್ರಂಥ ನಿಗೂಢ ಭಾರತದಲ್ಲೊಂದು ಹುಡುಗಾಟ. ಇದು ರಾಷ್ಟ್ರೋತ್ಥಾನ ಸಾಹಿತ್ಯ, ಬೆಂಗಳೂರು ಇವರು ಪ್ರಕಟಿಸಿದ್ದಾರೆ. ಇದನ್ನು ಓದಬಹುದು. ಮತ್ತು ಮುಂದಿನ ಪುಸ್ತಕ ಸಹಜ ಮಾರ್ಗ, ಸಾಧನೆಯ ಮೂಲ ತತ್ವಗಳು, ಪ್ರಶ್ನೋತ್ತರಗಳು, AP ದೊರೆ ಅಂಥೇಳಿ. ಇದು ಒಂದು ಯೋಗದ ಒಂದು ಇದ್ರ ಬಗ್ಗೆ, ರಾಜಯೋಗದ ಬಗ್ಗೆ ಇವರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸಹಜ ಮಾರ್ಗ ಅಂತ. ಇದು ಪ್ರಾಚೀನವಾದ ರಾಜಯೋಗ ಪದ್ಧತಿ. ಮನಸ್ಸಿಗೆ ಸಂಬಂಧಿಸಿದ ಯೋಗ. ಅದು ಮನಸ್ಸನ್ನು ನಿಯಂತ್ರಿಸುವ, ಉದಾತ್ತಗೊಳಿಸುವ ಹಾಗೂ ಅದನ್ನು ಕ್ರಮೇಣ ದೈವೀಕರಣಗಳ ಮೂಲಕ ಆತ್ಮಸಾಕ್ಷಾತ್ಕಾರಕ್ಕೆ ಅನುವು ಮಾಡಿಕೊಡುವುದರಿಂದ ಯೋಗಗಳ ರಾಜ್ಯವೆನಿಸಿದೆ. ಪತಂಜಲಿ ಋಷಿಯ ಪ್ರಾಚೀನ ಯೋಗ ಪದ್ಧತಿಯಲ್ಲಿ 8 ಹಂತಗಳಿದ್ದವು. ಅವುಗಳೆಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ ಹಾಗೂ ಸಮಾಧಿ. ಮೊದಲಿನ 6 ಹಂತಗಳನ್ನು ಸಂಪೂರ್ಣಗೊಳಿಸಿದ ನಂತರವೇ ನೀತಿ, ನಡತೆಯ ಜೀವನ, ಯುಕ್ತ ಆಸನ, ಶ್ವಾಸೋಚ್ಛ್ವಾಸ ನಿಯಂತ್ರಣ, ಇಂದ್ರಿಯಗಳನ್ನು ಅವುಗಳ ಬಾಹ್ಯವರ್ತಗಳಿಂದ ವಿಮುಖಗೊಳಿಸುವುದು, ಮನಸ್ಸನ್ನು ತನ್ನೊಳಗೆ ನೆಲೆಗೊಳಿಸುವುದು. ಇದರ ನಂತರವೇ ಆಧ್ಯಾತ್ಮಿಕ ಆಕಾಂಕ್ಷೆಗೆ ಧ್ಯಾನದ ದೀಕ್ಷೆಯನ್ನು ಕೊಟ್ಟ ತನ್ಮೂಲಕ ಆತನನ್ನು ಸಮಾಧಿ ಸ್ಥಿತಿಯನ್ನು ಪಡೆಯಬೇಕೆಂಬ ನಿರೀಕ್ಷೆ ಇರುತ್ತಿತ್ತು. ಅದು ಯೋಗದ ಕೊನೆ ಅಂಥೇಳಿ. ಇದು ರಾಮಚಂದ್ರ ಮಿಷನ್ ಇವರ ಲಿಖಿತ ಅನುಮತಿ ಇಲ್ಲದೆ ಈ ಪುಸ್ತಕನಲ್ಲಿ ಯಾವುದೋ ರೂಪದಲ್ಲಿ
ಈ ಪ್ರಕಟಿಸಬಾರ್ದು ಅಂತ ಅಂದರೆ ಇದು ರಾಮಚಂದ್ರ ಮಿಷನ್ ಅವ್ರದ್ದು ಸಹಜ ಮಾರ್ಗ ಯೋಗ. ಇದು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೂಡ ಇದ್ದಾರೆ, ಭಾಳ ಚೆನ್ನಾಗಿ ಇದೆ. ತಮಗೆ ಏನಾದರೂ ಡೌಟ್ ಇದ್ದರೆ ಅದು ಕೂಡ ನಾನು ನಿಮ್ಮ ಕೆಲವು ಒಬ್ಬ ಶಿಷ್ಯ ಹೇಳ್ತಾನೆ, ನಾನು ನಿಮ್ಮ ಪದ್ಧತಿಯ ಪ್ರಭಾವವನ್ನು ಹೇಗೆ ತೀರ್ಮಾನಿಸಲಿ? ಮೊದಲೇ ದಿನವೇ ನಿಮ್ಮೊಳಗೆ ಪ್ರಾರಂಭವಾಗುವ ಬದಲಾವಣೆ ಗತಿಯಿಂದ ನಿಮ್ಮ ಮನಸ್ಸಿನ ಸ್ಥಿತಿಯು ಬದಲಾಗುವುದು. ಮನಸ್ಸು ಹಗುರವಾಗಿ ಆಂತರಿಕ ಶಾಂತಿಯನ್ನು ಅನುಭವಿಸಿರಿ. ಮನಸ್ಸಿನ ಉದ್ವೇಗ ಹೊರಟು ಹೋಗುವುದು, ಮನಸ್ಸು ತಿಳಿಯಾಗಿ ಪರಿಶುದ್ಧವಾಗುವುದು. ಗುರುಗಳ ಆಧ್ಯಾತ್ಮಿಕ ಶಕ್ತಿಯು ನಿಮ್ಮ ಅಹಂಕಾರ ಮೂಲವಾದ ವಿಚಾರಗಳು ಹಾಗೂ ಕರ್ಮಗಳಿಂದ ನಿಮ್ಮ ಹೃದಯದಲ್ಲಿ ತುಂಬಿಕೊಂಡ ಕಲ್ಮಶಗಳನ್ನು ಹೊರದೂಡಿ ನಿಮ್ಮ ಹೃದಯಗಳನ್ನು ಸ್ವಚ್ಛಗೊಳಿಸುತ್ತದೆ. ನಿಮ್ಮ ಸಿಟ್ಟು, ರಾಗ, ದ್ವೇಷ, ಒಲವು, ನಿಲುವು, ಅಭಿಮಾನ, ಪೂರ್ವಗ್ರಹ ಮೊದಲಾಗುಗಳು ನಿರ್ಮಿಸಿದ ಸೌಧವು ನಿಮ್ಮ ನಿಯಮಿತ ಸಾಧನೆಯುಂಟಾದ ಆಂತರಿಕ ದಿಶೆಯಲ್ಲಿ ಕುಸಿದು ಕರಗಿದೆ ಹೋಗಿದೆ ಅಂತೇಳಿ ಇದು ಸಹಜ ಮಾರ್ಗ ಒಂದು ಪುಸ್ತಕ ಇದೆ. ಇದು ಚಿಕ್ಕದಾದರೂ ಕೂಡ ಬಹಳ ಗುರುಗಳು ಮತ್ತು ಶಿಷ್ಯರ ಒಂದು ಧ್ಯಾನ ಮಾರ್ಗ ಪ್ರಶ್ನೋತ್ತರಗಳಿದೆ. ಇದನ್ನು ಯಾವುದಾದ್ರು ಸಾಧಕರು ಇದನ್ನು ಪರ್ಚೇಸ್ ಮಾಡ್ಕೋಬೋದಂತ ನಾನು ಇದನ್ನು ರೆಕಮೆಂಡ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟು ಸಹಜ ನಿರಂತರ ಸ್ವಾಮಿ ಸಮರ್ಥ ಮಹಾರಾಜರ ಅಕ್ಕಲಕೋಟೆ. ಇದು ಕೂಡ ರಾಜಗೌಡ ಪಾಟೀಲ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಶ್ರೀ ಮುಕುಂದ ಎಂ ಹನುಮಂತೆ PhD ಅಮೇರಿಕಾ, ಮೂಲ ಇಂಗ್ಲೀಷ್ ಲೇಖಕರು ಇವರು. ಸಕ ನಿರಂತರ ಅಂತೇಳಿ ಸ್ವಾಮಿ ಸಮರ್ಥ ಮಹಾರಾಜರ ಅಕ್ಕಲಕೋಟೆ. ಇವರ ಬಗ್ಗೆ ಇವ್ರ ಜೀವನದರಿಗಿಂತ ಅವರ ಒಂದು ಅವರು ದೇಹ ತ್ಯಾಜ್ಯ ಮಾಡಿದ ಮೇಲೆ ಅವರ ಒಂದು ಶಿಷ್ಯಂದರು ಅವರ ಅನುಭವಗಳು ಇದರಲ್ಲಿದೆ. ದೈವ ನಿರ್ಣಯ, ದೀಪಕ್ ಸಾಠೆ ಅವ್ರದ್ದು, ಪ್ರಾಚಿ ಸಾಠೆ, ಮಹಾರಾಷ್ಟ್ರದ KY ನಾನಾ ಗದ್ರೆ, ಹೀಗೆ ಪ್ರತಿಯೊಬ್ಬರ ಒಂದು ಅನುಭವಗಳು ಇದೆ. ಇದನ್ನು ಓದಿ ಅನುಭವಪಟ್ಟು ಸಂತೋಷ ಪಡೋ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ಬೋದಂತ ನಾನು ನಂಬಿದ್ದೇನೆ. ಈ ಮುಂದಿನ ಪುಸ್ತಕ ತಪೋನಿಧಿ ಬೋಧೇಶ್ವರ ಪುರಾಣ ಅಂಥೇಳಿ, ಇದು ಭಾಳ ವರ್ಷಗಳಿಂದ ತೊಗೊಂಡಿದ್ದೆ ನಾನು. ಈಗ ಇದು ಪುಸ್ತಕ ನಾನು ಮತ್ತೆ ಇನ್ನೊಂದು ಯಾರೋ ಕೇಳಿದರು, ಸಿಗಲಿಲ್ಲ. ಇದು ಲೇಖಕರು ಲಿಂಗೈಕ್ಯ ಖಾನಯ್ಯನವರು ಹಿರೇಮಠ ಚಿಕ್ಕೇನಕೊಪ್ಪ ಅಂಥೇಳಿ ಇದನ್ನು ಪ್ರಕಾಶ ಮಾಡಿದವರು ಶಿವಾನುಭವ ಸಮಿತಿ ಚಿಕ್ಕೇನಕೊಪ್ಪ, ಚನ್ನವೀರ ಶರಣ ಮಠ, ಬೆಳಗಾನೂರ ಜಿಲ್ಲೆ, ಧಾರವಾಡ ಅಂತ ಇದೆ. ಇದು ಇದಕ್ಕೆ ಆಶೀರ್ವಚನ ಶ್ರೀ ಗವಿಸಿದ್ದೇಶ್ವರಾಯ ನಮ ಕೊಪ್ಪಳ ಗವಿ ಮಠದ ಮನ್ನಪ್ರಿ ಶಿವಶಾಂತ ವೀರ ಮಹಾಸ್ವಾಮಿಗಳ ಆಶೀರ್ವಚನ ಇದೆ. ಪರಮ ಪೂಜ್ಯ ಮಹಾಮಹಿಮ 775 ವರ್ಷ ಬಾಳಿದ ಶ್ರೀ ಬೋಧೀಶ್ವರ ಪುರಾಣವನ್ನು ಅವಲೋಕಿಸಿದ್ದು ಅದು ಅಚ್ಚಾಗಿ ಪ್ರಕಟಗೊಳ್ಳುವ ಪೂರ್ವದಲ್ಲಿ ಹೊಸಳ್ಳಿ ಶ್ರೀ ಮಠದಿಂದ 1972ನೇ ಇಸವಿಯಲ್ಲಿ ಹುನಗುಂದದ ಬ್ಯಾಳಿ ಕಲ್ಯಾಣಪ್ಪ ಕವಿಗಳಿಂದ ವಿರಚಿತವಾದ ಬೋಧೀಶ್ವರ ಲೀಲೆ ಎಂಬ ಅಚ್ಚಾಗಿ ಪ್ರಕಟಗೊಂಡಿದೆ. ಆದರೂ ರಾಯಚೂರು ಜಿಲ್ಲೆಯ ಯಲಬುರ್ಗಾ ತಾಲೂಕು ಚಿಕ್ಕೇನಕೊಪ್ಪದ ಬೃಹನ್ಮಠೀಯ ಕಾನಯ್ಯನವರ ವಿರಚಿತವಾದ ಈ ಪುರಾಣವೇ ಮೊದಲಿಂದ ತಿಳಿದು ಬರ್ತದೆ. ಅಚ್ಚಾಗಿ ಪ್ರಕಟವಾಗದೆ ಇಂದಿನವರೆಗೂ ಉಳಿದಿರಲು ಏನಾದರೂ ಕಾರಣವಿರಬಹುದು ಎಂಬುದನ್ನು ಸಹಜ ಕವಿಗಳು ತಮ್ಮ ಲೇಖನ ಸೇವೆಯನ್ನು ಪೂರೈಸಿ ಮುಂದಿನ ಕಾರ್ಯಕ್ಕೆ ಆರ್ಥಿಕ ನೆರವನ್ನು ಅಪೇಕ್ಷಿಸುತ್ತಿರಲು ಧನ ಸಹಾಯವಂತೆ ಮಹಾದಾನಿಗಳ ಹೃದಯದಲ್ಲಿ ಸ್ಫೂರ್ತಿ ಉಂಟಾಗದಿರಲು ಅಚ್ಚಿನ ಕಾರ್ಯ ವಿಳಂಬವಾಗುವುದು ಸಹಜ. ಮುಂದೆ ವೃದ್ಧಾಪ್ಯದಿಂದಾಗಿ ಕವಿಗಳು ಶಿವಸಾನ್ನಿಧ್ಯವನ್ನು ಹೊಂದಲು ಸ್ಥಗಿತಗೊಂಡ ಅಚ್ಚಿನ ಕಾರ್ಯವು ಈಗ ಕವಿಗಳ ಸತ್ಪುತ್ರರಲ್ಲಿ ಒಬ್ಬರಾದ ಚನ್ನವೀರ ಶಿವಶರಣರ ಸತ್ಯ ಸಂಕಲ್ಪಂದೆ ದಾನಿಗಳಾದ ಭಕ್ತರ ಹೃದಯದಲ್ಲಿ ಧನ ಸಾಯುವ ಸ್ಫೂರ್ತಿ ಉಂಟಾಗಿ ಹಚ್ಚಿಕೊಂಡು ಪ್ರಕಟವಾದ ಸಂತೋಷವಾಗಿದೆ ಅಂತೇಳಿ. ಇದು ಬರೀ ಪದ್ಯದ ರೂಪದಲ್ಲಿ ಇದೆ, ಆದರೂ ಚೆನ್ನಾಗಿ ಇದು ಅರ್ಥ ಮಾಡ್ಕೋಬೋದು ಅಂತ
ಸರಳವಾದ ಕನ್ನಡದಲ್ಲಿ ಇದೆ. ಒಂದು 10 ಇದು ಸಂಧಿಗಳಿದ್ದಾವೆ. ಅವರ ಒಂದು ಪುರಾಣ, ಅವರ ಒಂದು ಇದು ಪವಾಡ, ಅದನ್ನೆಲ್ಲ ಸಂಕ್ಷಿಪ್ತವಾಗಿ ಇದರಲ್ಲಿದೆ. ಒಂದು ಎಕ್ಸಾಂಪಲ್: ಕಾಗೆ ಬಲ್ಲದೆ ಕನಕ ಕಲಶವ, ಗೂಗೆ ನರದೆ ಅರಿವುದೇ ಸೂರ್ಯಕಿರಣವ, ಯೋಗಿಯಂತರ ದೃಷ್ಟಿ ಜೀವನ ಭೋಗಿ ಗರಿದಪ್ಪದೆ, ಅಗಲಾಪುರದೊಳಗೊಬ್ಬನು ನೀಗಿದ ಕೆಲಸವಾಯಿತು ಮಠತೆ, ರಾಗಿರುವುದೆಂದ ಜಾತ್ರೆಯೊಳಗಿನ ಕಾರಣ. ಸುಲಭವಾಗಿ ಅರ್ಥ ಮಾಡಿಕೊಂಡು ಇದನ್ನು ಅವರ ಆಶೀರ್ವಾದ ಪಡಿಬೇಕಂತ ತಮ್ಮೆಲ್ಲರಲ್ಲಿ ಕೇಳ್ತಿದ್ದೀನಿ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೂ ಕೆಲವು ಪುಸ್ತಕಗಳ ಪರಿಚಯ ಮಾಡ್ತೀನಿ. ನಮಸ್ಕಾರ. ನನ್ನ ಎಲ್ಲ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ.